ಒಂದು ಕಾಡಿನಲ್ಲಿ ಒಂದು ನರಿ ಊಟ ಹುಡುಕಿಕೊಂಡು ಹೋಗುತ್ತಿತ್ತು. 2 ನಾಯಿಗಳು ಅದನ್ನು ಅಟ್ಟಿಸಿಕೊಂಡು ಬಂದವು. ನರಿ ಓಡುವಾಗ ಎಡವಿ ನೀಲಿ ಬಣ್ಣ ತುಂಬಿರುವ ಒಂದು ತೊಟ್ಟಿಯಲ್ಲಿ ಬಿತ್ತು. ನಾಯಿಗಳು ಹಿಂದಿರುಗಿ ಹೋಗುವವರೆಗೂ ಅಲ್ಲೇ ಇತ್ತು. ನಂತರ ನಿಧಾನವಾಗಿ ಹೊರಬಂದು ಕಾಡಿಗೆ ಹೊರಟು ಹೋಯಿತು. ನೀಲಿ ಬಣ್ಣದ ನರಿಯನ್ನು ನೋಡಿ ಬೇರೆ ಪ್ರಾಣಿಗಳು ಭಯದಿಂದ ರಾಕ್ಷಸ ಬಂತು ಎಂದು ಹೆದರಿದವು. ಯಾಕೆ ಅಂತ ನರಿಗೆ ತಿಳಿಯಲಿಲ್ಲ. ನರಿ ನೀರನ್ನು ಕುಡಿಯಲು ಕೊಳದ ಬಳಿ ಬಂತು. ನೀರಿನ ಪ್ರತಿಬಿಂಬದಲ್ಲಿ ತನ್ನ ನೀಲಿಯಾಗಿರುವ ಶರೀರವನ್ನು ಕಂಡು ಎಲ್ಲ ಅರ್ಥವಾಯಿತು. ನರಿ ಉಪಾಯ ಮಾಡಿ ಎಲ್ಲ ಪ್ರಾಣಿಗಳನ್ನು ಕರೆದು ಹೇಳಿತು, ನಾನು ದೇವರ ದೂತ, ಇನ್ನು ಮುಂದೆ ನಾನೇ ನಿಮ್ಮ ರಾಜ, ಹೆದರಬೇಡಿ ಎಂದು ಹೇಳಿತು. ಪ್ರಾಣಿಗಳು ಇದನ್ನು ನಂಬಿ ನರಿಯನ್ನು ತಮ್ಮ ರಾಜನಾಗಿ ಸ್ವೀಕರಿಸಿದವು. ನರಿ ಕಾಡಿನ ರಾಜನಾಗಿ ಸುಖವಾಗಿತ್ತು. ಒಂದು ದಿನ ಬೇರೆ ನರಿಗಳು ಗೀಳಾಡುತ್ತಿತ್ತು. ಇದನ್ನು ನೋಡಿ ನರಿ ತನ್ನ ಸಹಜ ಗುಣವನ್ನು ತಡೆಯಲಾರದೆ ಗೀಳಿಟ್ಟಿತು. ಗೀಳನ್ನು ಕೇಳಿ ಬೇರೆ ಪ್ರಾಣಿಗಳಿಗೆ ಈ ವಿಚಿತ್ರ ಪ್ರಾಣಿ ಯಾವುದು ಎಂದು ತಿಳಿಯಿತು. ನರಿಯನ್ನು ಕಾಡಿನಿಂದ ಒದ್ದು ಓಡಿಸಿದವು.